ಈ ಭಕ್ತಾದಿಗಳಿಂದನೇ ನಾವೆಲ್ಲ ಇಷ್ಟು ಅದ್ದೂರಿಯಾಗಿ ನಡೆಯೋಕ್ಕೆ ಕಾರಣ. ದೇವಸ್ಥಾನಕ್ಕೆ ಬಂದರೆ ಮೇಡಮ್ ನಮ್ಗೆ ತುಂಬ ಒಳ್ಳೆಯದಾಯಿತು. ಏನೋ ಗೊತ್ತಿಲ್ಲ, ದೇವರ ಶಕ್ತಿ ಇದೆ. ಇಲ್ಲಿ ಬಂದು ಎಳ್ಬತ್ತಿ ಹಚ್ಚಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೇನೋ ಒಂಥರ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದು 63ನೇ ಇಸ್ವಿಲಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದು. ಅಂದರೆ ಶ್ರೀ ಕಂಬೈನವರು, ನಮ್ಮ ಮಾವನವರು ದೇವಸ್ಥಾನ ಸ್ಥಾಪನೆ ಮಾಡಿದ್ರು. ಸೊ ಅವಾಗಿಂದನೂ ಸಣ್ಣದಾಗಿದ್ದು ಇವತ್ತು ದೊಡ್ಡದಾಗಿ ಬೆಳೀತಾ ಇದೆ. ಈಗ ನಮ್ಮದು ಒಂದು ಜಾಗನ ಅವಕಾಶ ಮಾಡಿಕೊಟ್ಟಿದ್ದು ಕಾಳಪ್ಪನವರು ಚೆನ್ನಾಗಿ ಅದ್ದೂರಿಯಾಗಿ ನಡೀಲಿ ಅಂತ. ಅದಾದಮೇಲೆ ನಮ್ಮ ಮಾವನವರು ಸಣ್ಣದಿಂದ ಹಿಡಿದು ಇವತ್ತು ಚೆನ್ನಾಗಿ ಮಾಡ್ತಿದ್ದಾರೆ. ಇದು ವರ್ಷಕ್ಕೊಂದ್ಸಲಿ ನಾವು ಮಾಡ್ತೀವಿ. ಗುರುವಾರದಿಂದ ಶುಕ್ರವಾರ, ಶನಿವಾರ, ಭಾನುವಾರದರು. ಗುರುವಾರದ ದಿನ ಬೆಳಗ್ಗೆ ಗಣಹೋಮ, ಮೃತ್ಯುಂಜಯ ಹೋಮ ಮಾಡ್ತೀವಿ. ಗಂಗೆ ಹೆಣ್ಮಕ್ಳುಗಳು ಬರ್ತಾರೆ, ಗಂಗೆ ಪೂಜೆ ಮಾಡ್ತೀವಿ. ಅದಾದಮೇಲೆ ಮೃತ್ಯುಂಜಯ ಹೋಮ ಆಗಿ ಮಹಾಮಂಗಳಾರತಿ ಆಗಿ ಒಳ್ಳೆ ಅಲಂಕಾರನೂ ಮಾಡ್ತೀವಿ. ಮತ್ತು ಒಂದು ಸಾವಿರ ಜನಕ್ಕೆ ಊಟ ಇರುತ್ತೆ. ಮತ್ತು ಸಂಜೆ 6 ಗಂಟೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಸ್ತೀವಿ. ಅವಾಗ ಬಂದು ಅವಾಗೂ 1,000 ಜನ ಊಟ ಮಾಡ್ತಾರೆ. ಸೊ ಅಲ್ಲಿ ಗುರುವಾರ ಕಾರ್ಯಕ್ರಮ ಮುಗಿಯುತ್ತೆ. ಶುಕ್ರವಾರ ಬೆಳಗ್ಗೆ ಚಂಡಿ ಹೋಮ ಆಗುತ್ತೆ. ಗಂಗೆ ಪೂಜೆ ಮಾಡಿ ಚಂಡಿ ಹೋಮ ಮಾಡಿ ಆಮೇಲೆ 1 ಗಂಟೆಗೆ ಸುಮಾರು ಏನಿಲ್ಲ ಅಂದರೆ ಒಂದು 4,000 ಜನ ಊಟ ಮಾಡ್ತಾರೆ. ಸಂಜೆ ಬಂದು ಇವರು ಮಂಜುನಾಥ್ ಅಂತ ಅಂದ್ಬಿಟ್ಟು ಅವರು ಡಮಗುರ ಜಾನಪದ ಜಯಂಕಾರ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ. ಅದು ಚೆನ್ನಾಗಿ ಅದ್ದೂರಿಯಾಗಿ ನಡೀತೆ. ಶನಿವಾರ ಬಂದು ಮೇಯ್ನು ಅವತ್ತು ಬಂದು ನಾವು ಇದು ಕಳಸ ಇದನ್ನು 3 ದಿವಸದಿಂದ ಸ್ಥಾಪನೆ ಮಾಡಿರ್ತೀವಿ. ಈ ಕುಂಭದ ನೀರನ್ನ ನಾವು ತೊಗೊಂಡೋಗಿ ದೇವರಿಗೆ ಅರ್ಪಿಸ್ತೀವಿ. ಅದು ಮೇಯ್ನು ಮಹಾಪೂರ್ಣಾವತಿ ಮತ್ತು ಕುಂಭಾಭಿಷೇಕ ಅಂತ ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತೀವಿ. ಸುಮಾರು ಅವತ್ತೇನಿಲ್ಲ ಅಂದರೆ 7-8 ಸಾವಿರ ಜನ ಊಟ ಮಾಡ್ತಾರೆ. ಸಂಜೆ 6 ಗಂಟೆಗೆ ಹೂವಿನ ಪಲ್ಲಕ್ಕಿ ನಡೆಯುತ್ತೆ. ಇಲ್ಲಿ ಸುತ್ತಮುತ್ತ ಅಶೋಕ್ ನಗರ ಈ ಕಡೆ ಇಲ್ಲ ಸುತ್ತಮುತ್ತ ಎಲ್ಲ ಮೆರವಣಿಗೆ ಹೋಗುತ್ತೆ. ಎಲ್ಲ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ತೀವಿ. ಏನೋ ದೇವ್ರ ಶಕ್ತಿ ಕೊಟ್ಟಿದೆ ಮಾಡ್ತಾಯಿದೆ. ಇದು ನಡೆಸೋದಕ್ಕೆ ಕಾರಣ ಏನು ಅಂತಂದರೆ ಭಕ್ತಾದಿಗಳು. ಇಲ್ಲಿ ಏನಂದರೆ ಅವರೇ ಬಂದು ಅನ್ನದಾನಕ್ಕೆ ಏನು ಬೇಕೋ ಅದು ದಿನಿಸಿ ಎಲ್ಲನೂ ಅವರು ತನು ಮನ ಎಲ್ಲನೂ ಇಲ್ಲಿ ಅರ್ಪಿಸಿ ಹೋಗ್ತಾರೆ. ನಾವು ಈ ಭಕ್ತಾದಿಗಳಿಂದನೇ ನಾವೆಲ್ಲ ಇಷ್ಟು ಅದ್ದೂರಿಯಾಗಿ ನಡೆಯೋಕ್ಕೆ ಕಾರಣ. ಮತ್ತು ಹೇಳ್ತಾರೆ, ಈ ದೇವಸ್ಥಾನಕ್ಕೆ ಬಂದರೆ ಮೇಡಮ್ ನಮ್ಗೆ ತುಂಬ ಒಳ್ಳೆಯದಾಯಿತು. ಏನೋ ಗೊತ್ತಿಲ್ಲ, ದೇವರ ಶಕ್ತಿ ಇದೆ. ಇಲ್ಲಿ ಬಂದು ಎಳ್ಬತ್ತಿ ಹಚ್ಚಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೇನೋ ಒಂಥರ ಒಳ್ಳೆಯದಾಗುತ್ತೆ. ಒಂದು ವಾರ ಬಂದಿಲ್ಲ ಅಂದರೂ ನಮಗೊಂಥರ ಹಿಂಸೆ ಆಗುತ್ತೆ ಅಂತ ಭಕ್ತಾದಿಗಳು ನಮ್ಮ ಹತ್ರ ಹೇಳ್ಕೊತಾರೆ. ಸೊ ಭಾನುವಾರ ಸಂಜೆ ಕಾಲಭೈರವನ ಪೂಜೆ ಮಾಡ್ತೀವಿ. ಅವಾಗೂ ಸುಮಾರು 1,000 ಜನ ಊಟ ಮಾಡ್ತಾರೆ. ಆಮೇಲೆ ವರ್ಷದಲ್ಲಿ ಶ್ರಾವಣ ಶನಿವಾರ ಮಾಡ್ತೀವಿ. ಅವಾಗ ಒಂದು 5,000 ಜನ ಊಟ ಆಗುತ್ತೆ. ಶನೇಶ್ವರನ ಜಯಂತಿ ಮಾಡ್ತೀವಿ. ಅವಾಗ ಒಂದು 2-3 ಜನ ಊಟ ಮಾಡ್ತೀವಿ. ಕಲ್ಯಾಣೋತ್ಸವ ಮಾಡ್ತೀವಿ. ಇಷ್ಟೆಲ್ಲ ನಾವು ಮಾಡ್ತೀವಿ. ಇದಕ್ಕೆಲ್ಲ ಬುನಾದಿ ಅಂದರೆ ಶ್ರೀ ಕಂಬೈನವರು ಮತ್ತು ಕಾಳಪ್ಪನವರು. ಅವ್ರನ್ನ ಮಾಡಿಬಿಟ್ಟು ಹೋಗಿರೋದನ್ನ ನಾವು ಅಂದರೆ ಜನಾರ್ದನ್, ವಿಶ್ವನಾಥ್ ಹಾಗೂ ನಾನು ಪಾರ್ವತಿ, ಅಂದರೆ ನಾನು ಅಂತ ಹೇಳ್ಬಾರ್ದು, ಪಾರ್ವತಿ ಕಾರ್ಯದರ್ಶಿ ಆಗಿದ್ದೀನಿ ಇಲ್ಲಿ. ನಮ್ಮ ಕೈಲಿ ಏನಾಗುತ್ತೆ ಸೇವೆ ಮಾಡ್ತೀವಿ. ನಾನು ಇವಾಗ ಎಷ್ಟೊಂದು ಜನ ಹೇಳ್ತಾರೆ ಹೆಣ್ಮಕ್ಳು ಏನು ಅಂತ ಹೇಳ್ತಾರೆ. ಬಟ್ ನನಗೆ ಈ ದೇವ್ರ ಸೇವೆ ಮಾಡಿದ್ರೆ ನನಗೆ ತುಂಬ ಖುಷಿ ಇದೆ. ನನಗೆ ಆ ಒಂದು ಶಕ್ತಿ ಭಗವಂತ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಮತ್ತು ಇಲ್ಲಿರೋ ಭಕ್ತಾದಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ಥರ ಭಕ್ತಾದಿಗಳು ನಮ್ಗೆ ಸಹಕಾರ ಕೊಟ್ಟರೆ ನಾವೆಲ್ಲ ಇನ್ನೂ ಅದ್ದೂರಿಯಾಗಿ ನಡೆಸ್ಕೋಬೋದು ಅಂತ ನಾನು ಭಕ್ತಾದಿಗಳ ಹತ್ರನೂ ನಾನು ಕೇಳ್ಕೊತೀನಿ. ಈ 4 ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು ಎಲ್ಲರೂ ಇಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ. ಮತ್ತು ಎಲ್ಲ ಸಹಾಯ ಮಾಡಿ ಸೇವಾಕರ್ತರು ನಮಗೆ ಬೇಕು, ಅವರೆಲ್ಲ ಬಂದು ಸೇವೆಯಲ್ಲಿ ಮಾಡಿ ಹೋಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.